ಪ್ರೀತಿಯ ಮಕ್ಕಳೇ, ಸಂವೇದ ಈ ಕ್ಲಾಸ್ ಕಲಿಕಾ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಇವತ್ತು ನಾವು ಸಂಖ್ಯಾಶಾಸ್ತ್ರದ ಕೊನೆಯ ಭಾಗದಲ್ಲಿದ್ದೀವಿ. ಈ ದಿನ ನಾವು ಏನು ಕಲೀಲಿಕ್ಕೆ ಹೊರಟಿದ್ದೀವಿ ಅನ್ನೋದನ್ನು ತಿಳ್ಕೊಳ್ಳೋಕೆ ಮುಂಚೆ ಕಳೆದ ತರಗತಿಯಲ್ಲಿ ಕಲಿತಿದ್ದನ್ನು ಸ್ವಲ್ಪ ಮತ್ತೊಮ್ಮೆ ಪುನರ್ಮನನ ಮಾಡ್ಕೊಂಬರೋಣ. ರೈಟ್. ಸೊ ಕಳೆದ ಅವಧಿಯಲ್ಲಿ ನಿಮ್ಗೆ ನೆನಪಿರೋ ಹಾಗೆ ನಾವು ಕೇಂದ್ರೀಯ ಪ್ರವೃತ್ತಿಯ ಮಾಪನಗಳ ಅಳತೆಗಳಲ್ಲಿ ಒಂದಾದಂತಹ ಮಧ್ಯಾಂಕದ ಬಗ್ಗೆ ಕಲ್ತ್ಕೊಂಡಿದ್ವಿ. ಸೊ ಮಧ್ಯಾಂಕ ಅಂದರೆ ಏನು? ಹೌದು, ದತ್ತ ಪ್ರಾಪ್ತಾಂಕಗಳನ್ನು ಏರಿಕೆ ಅಥವಾ ಇಳಿಕೆ ಕ್ರಮದಲ್ಲಿ ಬರೆದಾಗ ಹಾಗೆ ಜೋಡಿಸಿದಾಗ ಮಧ್ಯದಲ್ಲಿರುವಂತಹ ಮೌಲ್ಯವೇ ಮಧ್ಯಾಂಕ ಆಗಿರುತ್ತೆ ಅಂತ ಕಂಡುಕೊಂಡ್ವಿ ಮಕ್ಕಳೇ. ರೈಟ್. ಹಾಗಾದರೆ ಮಧ್ಯಾಂಕವನ್ನು ಗುರುತಿಸ್ತೀರಾ? ಈಗ ನೋಡೋಣ. ಗಮನಿಸಿ, ಪ್ರಾಪ್ತಾಂಕಗಳನ್ನು ನೀಡಿದೆ. ಇದರಲ್ಲಿ ಮಧ್ಯಾಂಕ ಯಾವುದು? ಇಲ್ಲಿ 10 ಪ್ರಾಪ್ತಾಂಕಗಳಿದೆ ಅಂತ ಗೊತ್ತಾಗ್ತಿದೆ. 10 ಅನ್ನೋದು ಸಮಸಂಖ್ಯೆ, ಹೌದಲ್ವಾ? ಹಾಗಾದರೆ ಮೊದಲನೇ ಕೆಲಸ ಏನು ಮಾಡಬೇಕು? ಮೊದಲು ನಾವು ಇದನ್ನು ಏರಿಕೆ ಕ್ರಮದಲ್ಲಿ ಬರ್ಕೊಳ್ಬೇಕು. ಇದಾದ ಮೇಲೆ ಮಧ್ಯದ 2 ಪ್ರಾಪ್ತಾಂಕಗಳು ನಮಗೆ ಸಿಗತ್ತೆ. ಅವುಗಳನ್ನು ಬಳಸ್ಕೊಂಡು ಮಧ್ಯಾಂಕವನ್ನು ಲೆಕ್ಕ ಮಾಡಬೇಕು. ಯಾಕೆಂದರೆ ಇಲ್ಲಿ ಎನ್ ಅನ್ನೋದು ಸಮಸಂಖ್ಯೆ ಆಗಿದೆ ಅನ್ನೋದು ನಮ್ಗೆ ತಿಳಿದಿದೆ. ಸೊ ಹಾಗಾದರೆ ಗಮನಿಸಿ, ಇಲ್ಲಿ ಯಾವ್ಯಾವ ಪ್ರಾಪ್ತಾಂಕಗಳು ಬೇಕಾಗತ್ತೆ? 5ನೇ ಪ್ರಾಪ್ತಾಂಕ ಮತ್ತು 6ನೇ ಪ್ರಾಪ್ತಾಂಕ. ಹೌದಾ? ಸೊ ಸೂತ್ರ ನೆನಪು ಮಾಡ್ಕೊಳ್ಳಿ. ಯಾಕೆ 5ನೇ ಮತ್ತು 6ನೇ ಪ್ರಾಪ್ತಾಂಕ ಬೇಕು ಅನ್ನೋದನ್ನು ಗಮನಿಸ್ಕೊಳ್ಳಿ. n/2ನೇ ಪ್ರಾಪ್ತಾಂಕ ಅಂತ ಹೇಳಿದಾಗ 10/2 5 ಆಯಿತು, 5ನೇ ಪ್ರಾಪ್ತಾಂಕ. ಹಾಗೆ 10/2 + 1 ಅಂತ ಹೇಳಿದಾಗ 6ನೇ ಪ್ರಾಪ್ತಾಂಕ. 5ನೇ ಪ್ರಾಪ್ತಾಂಕ 38 ಮತ್ತು 6ನೇ ಪ್ರಾಪ್ತಾಂಕ 57 ಅನ್ನೋದನ್ನು ಗಮನಿಸ್ತಾ ಇದ್ದೀರಿ. ಸೊ 5ನೇ ಪ್ರಾಪ್ತಾಂಕ ಮತ್ತು 6ನೇ ಪ್ರಾಪ್ತಾಂಕ ಬೇಕು ಅಂತ ಗೊತ್ತಾಯಿತು. 5ನೇ ಪ್ರಾಪ್ತಾಂಕ 38 ಆಗಿದೆ, ಹಾಗೆ 6ನೇ ಪ್ರಾಪ್ತಾಂಕ 57 ಇದೆ. ಎರಡನ್ನು ಕೂಡ್ಕೊಳ್ಳೋಣ, ಮೊತ್ತ 95 ಆಯಿತು. ಎರಡರಿಂದ ಭಾಗಿಸಿದ್ರೆ ನನಗೆ ಮಧ್ಯಾಂಕ ದೊರೆತಾ ಇದೆ 47.5 ಅಂತ ಗೊತ್ತಾಗುತ್ತೆ. ತಿಳಿದಲ್ಲ ಮಕ್ಕಳೇ? ಹಾಗೆ ಕಳೆದ ತರಗತಿಯಲ್ಲಿ ನಾವು ಮಧ್ಯಾಂಕದ ಸೂತ್ರವನ್ನು ಕೂಡ ಅರ್ಥ ಮಾಡ್ಕೊಂಡಿದ್ವಿ. ಮಧ್ಯಾಂಕದ ಸೂತ್ರವನ್ನು ಬಳಸ್ಕೊಂಡು ಹೇಗೆ ವರ್ಗೀಕೃತ ದತ್ತಾಂಶಕ್ಕೆ ಮಧ್ಯಾಂಕವನ್ನು ಲೆಕ್ಕ ಮಾಡಬೇಕು ಅನ್ನೋದನ್ನು ಕಲ್ತ್ಕೊಂಡಿದ್ವಿ, ಹೌದಲ್ಲ? ರೈಟ್. ಹಾಗಾದರೆ ವರ್ಗೀಕೃತ ದತ್ತಾಂಶಕ್ಕೆ ಮಧ್ಯಾಂಕವನ್ನು ಲೆಕ್ಕಿಸುವ ಸೂತ್ರ ಏನು? ಮಧ್ಯಾಂಕ = L + n/2 - fc ಭಾಗಿಸು fm ಇಂಟು h ಅಂತ ಗೊತ್ತು. ಈ ಒಂದು ಪ್ರತಿ ಚರಾಕ್ಷರದ ಅರ್ಥ ಏನು ಅಂತ ನೋಡ್ಕೊಂಬರೋಣ. ಎಲ್ ಅಂತ ಹೇಳಿದ್ರೆ ಮಧ್ಯಾಂಕವಿರುವ ವರ್ಗಾಂತರದ ನೈಜ ಕೆಳಮಿತಿ ಆಗಿರುತ್ತೆ. ಹೆಚ್ ಅಂತ ಹೇಳಿದ್ರೆ ವರ್ಗಾಂತರದ ಗಾತ್ರ ಆಗಿರುತ್ತೆ. ಎನ್ ಅಂತ ಹೇಳಿದ್ರೆ ಆವೃತ್ತಿಯ ಮೊತ್ತ ಅಥವಾ ಒಟ್ಟು ಪ್ರಾಪ್ತಾಂಕಗಳ ಸಂಖ್ಯೆ ಅಂತ ಗೊತ್ತು. ಎಫ್ ಸಿ ಅಂತ ಹೇಳಿದ್ರೆ ಮಧ್ಯಾಂಕವಿರುವ ವರ್ಗಾಂತರದ ಹಿಂದಿನ ವರ್ಗಾಂತರದ ಸಂಚಿತ ಆವೃತ್ತಿಯಾಗಿರುತ್ತೆ. ಎಫ್ ಎಮ್ ಅಂತ ಹೇಳಿದ್ರೆ ಮಧ್ಯಾಂಕವಿರುವ ವರ್ಗಾಂತರದ ಆವೃತ್ತಿಯೇ ಆಗಿರುತ್ತೆ ಅಂತ ಗೊತ್ತು. ಸೊ ಕಳೆದ ತರಗತಿಯಲ್ಲಿ ಈ ಸೂತ್ರವನ್ನು ಬಳಸ್ಕೊಂಡು ನಾವೀಗಾಗಲೇ ಅಂದರೆ ವರ್ಗೀಕೃತ ದತ್ತಾಂಶದ ಮಧ್ಯಾಂಕನ ಲೆಕ್ಕ ಮಾಡೋದು ಹೇಗೆ ಅಂತ ಕಲ್ತ್ಕೊಂಡಿದ್ದೀವಿ. ರೈಟ್. ಇನ್ನೊಂದು ಪ್ರಶ್ನೆ ನೋಡ್ಕೊಂಬರೋಣ. ಒಂದು ಸಮೀಕ್ಷೆಯಲ್ಲಿ ಸಂಗ್ರಹಿಸಲಾದಂಥ ದತ್ತಾಂಶದ ಸರಾಸರಿ 10, ಹಾಗೆ ಅದರ ರೂಢಿ ಬೆಲೆ ಅಥವಾ ಬಹುಲಕ 13 ಅಂತ ಕೊಟ್ಟಿದ್ದಾರೆ. ಹಾಗಾದರೆ ಇದರ ಮಧ್ಯಾಂಕವನ್ನು ಕಂಡುಹಿಡಿಯಿರಿ ಅಂತ ಕೇಳ್ತಿದ್ದಾರೆ. ಮಕ್ಕಳೇ, ಈ ಒಂದು ರಿಲೇಷನ್ಶಿಪ್ ಕೂಡ ನಾನು ನಿಮಗೆ ಕಳೆದ ತರಗತಿಯಲ್ಲಿ ಹೇಳ್ಕೊಟ್ಟಿದ್ದೆ. ಸರಾಸರಿ, ಮಧ್ಯಾಂಕ ಮತ್ತು ರೂಢಿ ಬೆಲೆ ಇವುಗಳ ನಡುವೆ ಒಂದು ಸಂಬಂಧ ಇದೆ. ನೆನಪಿದೆಯಾ? ಆ ಪ್ರಾಯೋಗಿಕ ಸಂಬಂಧ ಏನು ಅಂಥೇಳಿ? ಹೌದು, ಸರಿಯಾಗಿದೆ ನೀವು ಹೇಳ್ತಾ ಇರೋದು. 3 ಮಧ್ಯಾಂಕ = ಬಹುಲಕ + 2 ಸರಾಸರಿ ಅಂತ. ಹಾಗಾದರೆ ನಾವಿಲ್ಲೇನು ಲೆಕ್ಕ ಹಾಕಬೇಕಿದೆ? ಮಧ್ಯಾಂಕವನ್ನು ಲೆಕ್ಕ ಹಾಕಬೇಕಿದೆ. ಹಾಗಾದರೆ ಬೆಲೆಗಳನ್ನು ಆದೇಶ ಮಾಡೋಣ, ಸಿಂಪ್ಲಿಫೈ ಮಾಡೋಣ, ಉತ್ತರ ದೊರಕುತ್ತೆ. ಸೊ ಬಹುಲಕ ಎಷ್ಟು ಕೊಟ್ಟಿದ್ದಾರೆ ಗಮನಿಸಿ, ಹಾಗೆ ಸರಾಸರಿ ಎಷ್ಟು ಕೊಟ್ಟಿದ್ದಾರೆ ಗಮನಿಸಿ. ಆ ಸೂತ್ರದಲ್ಲಿ ಆದೇಶ ಮಾಡಿ. ಬಹುಲಕ 13 + 2 ಇಂಟು ಸರಾಸರಿ 10 ಇದೆ, ಹಾಗೆ 2 ಇಂಟು 10 ಅಂತ ಬರೆಯೋಣ. 13 + 2 = 20 ಬರೆದಿದ್ದೇವೆ. ಈಗ 20ಕ್ಕೆ 13ಅನ್ನು ಸೇರಿಸಿ 33 ಬರ್ತಿದೆ. ಹಾಗಾದರೆ 3 ಮಧ್ಯಾಂಕ = 33 ಆಯಿತು. ಹಾಗಾದರೆ ಮಧ್ಯಾಂಕ ಎಷ್ಟಾಗಿರಬೇಕು? 33ಅನ್ನು 3ರಿಂದ ಭಾಗಿಸಿದಾಗ ನಮಗೆ ಮಧ್ಯಾಂಕ ಸಿಗುತ್ತೆ, ಅದು 11 ಅಂತ ಗೊತ್ತಾಗ್ತದೆ. ತಿಳಿದಲ್ಲ ಮಕ್ಕಳೇ? ಈ ಎಲ್ಲ ವಿಚಾರಗಳನ್ನ ನಾವು ಕಳೆದ ತರಗತಿಯಲ್ಲಿ ಕಲ್ತ್ಕೊಂಡಿದ್ವಿ. ಹಾಗಾದರೆ ಈ ದಿನ ಏನು ಕಲೀಲಿಕ್ಕೆ ಹೊರಟಿದ್ದೀವಿ ಗಮನಿಸೋಣ. ದತ್ತಾಂಶವನ್ನು ನಕ್ಷೆಯಲ್ಲಿ ಪ್ರತಿನಿಧಿಸೋದು ಹೇಗೆ ಅನ್ನೋದನ್ನು ಕಲೀಲಿಕ್ಕೆ ಹೊರಟಿದ್ದೀವಿ. ಮಕ್ಕಳು ನೀವು ಅಂತ ಇದ್ದೀರಲ್ಲ, ಇದನ್ನು ನಾವೀಗಾಗಲೇ ಸುಮಾರು ಸರಿ ಕಲ್ತ್ಕೊಂಡಿದ್ದೀವಿ ಅಂತ. ಹೌದು, ಈಗಾಗಲೇ ನಿಮಗೆ ದತ್ತಾಂಶವೊಂದನ್ನು ಕೊಟ್ಟಾಗ ನಕ್ಷೆಯಲ್ಲಿ ಹೇಗೆ ಪ್ರತಿನಿಧಿಸಬೇಕು ಅಂತ ತಿಳ್ಕೊಂಡಿದ್ದೀರಿ, ಹೌದಲ್ವಾ? ಯಾವ್ಯಾವ ಥರ ಕಲ್ತ್ಕೊಂಡಿದ್ದೀವಿ ನೋಡಿ. ಸ್ತಂಭ ನಕ್ಷೆ ಅಂತ ಗೊತ್ತು ನಮಗೆ, ಹೌದಾ? ಇದನ್ನು ಸ್ತಂಭ ನಕ್ಷೆ ಅಂತ ಕರೀತಾರೆ. ಇದನ್ನು ಜೋಡಿ ಸ್ತಂಭ ನಕ್ಷೆ ಅಥವಾ ದ್ವಿಸ್ತಂಭ ನಕ್ಷೆ ಅಂತ ಕರಿತೀವಿ. ಸ್ತಂಭಗಳ ಸಂಖ್ಯೆ ಹೆಚ್ಚಾದಂತೆ ಅದನ್ನು ಬಹುಸ್ತಂಭ ನಕ್ಷೆ ಅಂತ ಕೂಡ ಕರೀತಾರೆ. ಹಾಗೆ ಇದು ಚಿತ್ರನಕ್ಷೆ, ಮುಂದೆ ಪೈ ನಕ್ಷೆ, ಇದು ಕೂಡ ನೀವು ಈಗಾಗಲೇ 8ನೇ ತರಗತಿಯಲ್ಲಿ ಕಲಿತಿದ್ದೀರಿ. ಹಾಗೆ ಕೊನೆಯದಾಗಿ
ಹಿಸ್ಟೋಗ್ರಾಮ್, ಇದನ್ನು 8 ಮತ್ತು 9ನೇ ತರಗತಿಗಳಲ್ಲಿ ಕಲ್ತ್ಕೊಂಡಿದ್ದೀರಿ. ಇದನ್ನು ಹಿಸ್ಟೋಗ್ರಾಮ್ ಅಂತ ಕರೀತಾರೆ ಅಥವಾ ಊತಕ ನಕ್ಷೆ ಅಂತ ಕೂಡ ಕರೆಯೋದುಂಟು. ಸೊ ಈ ಎಲ್ಲ ವಿಧದ ನಕ್ಷೆಗಳನ್ನು ಈಗಾಗಲೇ ಕಲ್ತ್ಕೊಂಡಿದ್ದೀರಿ. ನಕ್ಷೆಗಳಲ್ಲಿ ಯಾಕೆ ಪ್ರತಿನಿಧಿಸಬೇಕು ದತ್ತಾಂಶವನ್ನು ಅಂತ ಕೇಳಿದ್ರೆ ನಿಮ್ಗೆ ಗೊತ್ತಿದೆ ಈಗಾಗಲೇ. ದತ್ತಾಂಶವನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ತುಂಬ ಸುಲಭವಾದ ರೂಪ ಯಾವುದಪ್ಪ ಅಂತ ಹೇಳಿದ್ರೆ ಅದು ಚಿತ್ರದಲ್ಲಿ ಪ್ರತಿನಿಧಿಸೋದೇ ಆಗಿರುತ್ತೆ. ನಕ್ಷೆಯನ್ನು ನೋಡಿದ ತಕ್ಷಣ ಸಾಕಷ್ಟು ವಿಚಾರಗಳು ನಮಗೆ ಗೊತ್ತಾಗುತ್ತೆ, ಗೋಚರ ಆಗುತ್ತೆ. ಆ ಕಾರಣಕ್ಕೆ ನಾವು ಪ್ರತಿಯೊಂದು ದತ್ತಾಂಶವನ್ನು ಸಾಧ್ಯವಾದಷ್ಟು ನಕ್ಷೆ ರೂಪದಲ್ಲಿ ಬರಲಿಕ್ಕೆ ಇಚ್ಛೆ ಪಡ್ತೇವೆ. ಹಾಗಾದರೆ ಈ ವರ್ಷ ನಾವು ಕಲಿತಾ ಇರುವಂಥ ನಕ್ಷೆ ಯಾವುದಪ್ಪ ಅಂತ ಹೇಳಿದ್ರೆ ಅದು ಓಜೀವ್. ಓಜೀವ್ ಅನ್ನೋದು ಸಂಚಿತ ಆವೃತ್ತಿ ರೇಖೆ ಆಗಿರುತ್ತೆ. ಅಂದರೆ ಸಂಚಿತ ಆವೃತ್ತಿ ಮತ್ತು ವರ್ಗಾಂತರ ನಡುವೆ ನಾವು ರಚಿಸುವಂಥ ಒಂದು ವಿಧದ ನಕ್ಷೆ ಆಗಿರುತ್ತೆ ಮಕ್ಕಳೇ. ಇದರಲ್ಲಿ 2 ವಿಧಾನದಲ್ಲಿ ನಾವು ನಕ್ಷೆಯನ್ನು ರಚಿಸ್ತೇವೆ. ಅದು ಮೊದಲನೇದಾಗಿ ಕಡಿಮೆ ವಿಧಾನದ ಓಜೀವ್, ಹಾಗೆ ಮತ್ತೊಂದು ಅಧಿಕ ವಿಧಾನದ ಓಜೀವ್ ಅಂಥೇಳಿ. ಸೊ 2 ವಿಧಾನದ ಓಜೀವ್ಗಳಿದೆ. ಒಂದು ಕಡಿಮೆ ವಿಧಾನದ ಓಜೀವ್, ಮತ್ತೊಂದು ಅಧಿಕ ವಿಧಾನದ ಓಜೀವ್ ಅಂಥೇಳಿ. ಇದನ್ನೆಲ್ಲಿ ನೋಡ್ಬೋದು ನಾವು ಅಂತ ಕೇಳಿದ್ರೆ ಈ ಓಜೀವ್ಗಳನ್ನು ನಾವೆಲ್ಲಿ ನೋಡ್ತೀವಿ ಸಾಮಾನ್ಯವಾಗಿ ಅಂತ ಹೇಳಿದ್ರೆ ಶಿಲ್ಪಕಲೆಗಳಲ್ಲಿ ವಕ್ರಾಕೃತಿಯನ್ನು ರಚಿಸುವಾಗ ಅಥವಾ ಭಾಗದ ಆಕಾರಗಳನ್ನ ವಿವರಣೆ ಮಾಡಲಿಕ್ಕೆ ಅಂಥೇಳಿ ಈ ಓಜೀವ್ಗಳನ್ನು ಬಳಕೆ ಮಾಡ್ತಾರೆ ಮಕ್ಕಳೇ. ಹಾಗೆ ನೆನಪಿರಲಿ, ಈ ದತ್ತಾಂಶ ಏನು ಕೊಟ್ಟಿದ್ದಾರೆ ಅದು ನಕ್ಷೆಯಲ್ಲಿ ಪ್ರತಿನಿಧಿಸುವಾಗ ಎಕ್ಸ್ ಅಕ್ಷದ ಮೇಲೆ ವರ್ಗಾಂತರಗಳನ್ನು ಹಾಗೆ ವೈ ಅಕ್ಷದ ಮೇಲೆ ಅನುರೂಪವಾದಂಥ ಸಂಚಿತ ಆವೃತ್ತಿಗಳನ್ನು ಗುರುತಿಸಲಾಗುತ್ತೆ. ಈ ವರ್ಗಾಂತರ ಗುರುತಿಸುವಾಗ ಕಡಿಮೆ ವಿಧಾನದ ಓಜೀವ್ ಮತ್ತು ಅಧಿಕ ವಿಧಾನದ ಓಜಿಗೆ ತಕ್ಕಂತೆ ಮೇಲ್ಮಿತಿ ಅಥವಾ ಕೆಳಮಿತಿಗಳನ್ನು ಆರಿಸ್ಕೊಂಡು ಅವುಗಳನ್ನು ನಾವು ಎಕ್ಸ್ ಅಕ್ಷದ ಮೇಲೆ ಗುರುತಿಸ್ತೀವಿ ಮಕ್ಕಳೇ. ಹಾಗೆ ನೆನಪಿಡಬೇಕಾಗಿದ್ದು ಇನ್ನೊಂದು ಅಂಶ ಏನಪ್ಪ ಅಂತ ಹೇಳಿದ್ರೆ 2 ಅಕ್ಷದ ಮೇಲೆ ಪ್ರಮಾಣಗಳು ಒಂದೇ ಆಗಿರಬೇಕು ಅಂತ ಏನಿಲ್ಲ. ಸೊ ಬೇರೆ ಬೇರೆ ಪ್ರಮಾಣದಲ್ಲಿ ಇದ್ದರೂ ಕೂಡ ಪರವಾಗಿಲ್ಲ, ನಾವು ನಕ್ಷೆನ ರಚಿಸಬಹುದು ಅನ್ನೋದು ಗೊತ್ತಿರಬೇಕು ಮಕ್ಕಳೇ. ಸೊ ಹಾಗಾದರೆ ಒಂದು ಎಕ್ಸಾಂಪಲ್ ನೋಡಿಕೊಂಡು ಒಂದು ಉದಾಹರಣೆ ಸಹಿತ ಈ ನಕ್ಷೆಗಳನ್ನ ಬಿಡಿಸೋದು ಹೇಗೆ, ಕ್ರಮ ಏನು ಅನ್ನೋದನ್ನು ತಿಳ್ಕೊಂಬರೋಣ. ಸೊ ಗಮನಿಸಿ, ದತ್ತಾಂಶ ಇದೆ. ಈ ಕೆಳಗಿನ ದತ್ತಾಂಶಕ್ಕೆ ಕಡಿಮೆ ವಿಧಾನದ ಓಜೀವನ್ನು ರಚನೆ ಮಾಡಲಿಕ್ಕೆ ನಮ್ಗೆ ಕೇಳ್ತಿದ್ದಾರೆ. ಗಮನಿಸಿ, ವರ್ಗಾಂತರ ಮತ್ತು ಆವೃತ್ತಿ ಎರಡನ್ನು ಕೂಡ ಇಲ್ಲಿ ನಮಗೆ ಪಟ್ಟಿ ಮಾಡಿದ್ದಾರೆ. ನಿಮ್ಗೆ ಈಗಾಗಲೇ ವರ್ಗಾಂತರ ಮತ್ತು ಅದರ ಸಂಬಂಧಿಸಿದ ಆವೃತ್ತಿ ಏನನ್ನು ಸೂಚಿಸುತ್ತೆ ಅಂತ ಗೊತ್ತು. ಈಗ ಉದಾಹರಣೆಗೆ 10 ರಿಂದ 20ರಲ್ಲಿ 5 ಪ್ರಾಪ್ತಾಂಕಗಳಿವೆ ಅಂತ ಗೊತ್ತಾಗುತ್ತೆ. ಹಾಗೆ 20 ರಿಂದ 30ರಲ್ಲಿ 7 ಪ್ರಾಪ್ತಾಂಕಗಳಿವೆ ಅಂತ. ಸೊ ಹೀಗೆ ಒಟ್ಟು ಪ್ರಾಪ್ತಾಂಕಗಳ ಆವೃತ್ತಿ ಮೊತ್ತವನ್ನು ತಗೊಂಡ್ರೆ ಒಟ್ಟು ಪ್ರಾಪ್ತಾಂಕಗಳ ಸಂಖ್ಯೆ ಕೂಡ ನಮಗೆ ಸಿಗುತ್ತೆ ಅನ್ನೋದು ಗೊತ್ತು, ಹೌದಲ್ಲ? ಸೊ ಹಾಗಾದರೆ ಇದಕ್ಕೆ ಓಜೀವನ್ನು ರಚನೆ ಮಾಡಲಿಕ್ಕೆ ಏನೇನು ಹಂತಗಳನ್ನು ನಾನು ಪಾಲಿಸಬೇಕಾಗತ್ತೆ ಗಮನಿಸಿ. ಸೊ ಮೊದಲಿಗೆ ಪಟ್ಟಿ ಮಾಡ್ಕೊಂಡು ಕೊಟ್ಟಿರೋ ದತ್ತಾಂಶವನ್ನು ಈಗ ನಾನು ಆಗಲೇ ಹೇಳ್ದಂಗೆ ಇದನ್ನು ಸಂಚಿತ ಆವೃತ್ತಿ ರೇಖೆ ಅಂತ ಕರೀತಾರೆ. ಹಾಗಾದರೆ ನಾನು ಸಂಚಿತ ಆವೃತ್ತಿ ಪಟ್ಟಿಯನ್ನು ತಯಾರು ಮಾಡಬೇಕಾಗತ್ತೆ. ಸೊ ಸಂಚಿತ ಆವೃತ್ತಿ ಆ ಪಟ್ಟಿಯ ಅರ್ಥ ನಿಮಗೆ ಆಗಲೇ ಗೊತ್ತಾಗಿದೆ. ಮತ್ತೊಮ್ಮೆ ಅದನ್ನು ನೋಡ್ಕೊಳ್ತಾ ಹೋಗೋಣ. ಗಮನಿಸಿ, 20ಕ್ಕಿಂತ ಕಡಿಮೆ ನೋಡಿ, 10 ರಿಂದ 20 ವರ್ಗಾಂತರದ 20ಕ್ಕಿಂತ ಕಡಿಮೆ ಇರುವ ಪ್ರಾಪ್ತಾಂಕಗಳೆಷ್ಟಿದೆ? ತುಂಬ ಸುಲಭವಾಗಿ ಗೊತ್ತಾಗುತ್ತೆ. ಅಲ್ಲಿ 5 ಪ್ರಾಪ್ತಾಂಕಗಳಿದೆ. ಹಾಗಾದರೆ ಸಂಚಿತ ಆವೃತ್ತಿ ಎನ್ನುವಂಥ ಆ ಕಾಲಮ್ನಲ್ಲಿ 5 ಅಂತ ಬರೆಯೋಣ. ಮುಂದಿನ ವರ್ಗಾಂತರಕ್ಕೆ ಹೋಗೋಣ. ಅಲ್ಲಿ 20 ರಿಂದ 30 ಅಂತಿದೆ. ಹಾಗಾದರೆ 30ಕ್ಕಿಂತ ಕಡಿಮೆ ಇರುವಂಥ ಪ್ರಾಪ್ತಾಂಕಗಳ ಸಂಖ್ಯೆ ಎಷ್ಟು ಅಂತ ಕೇಳಿದ್ರೆ ಏನು ಬರೀಬೇಕು? 30ಕ್ಕಿಂತ ಕಡಿಮೆ ಅಂದರೆ ಎಷ್ಟಾಯಿತು? 10 ರಿಂದ 20 ಇರುವಂಥ ವರ್ಗಾಂತರದಲ್ಲಿ 5 ಪ್ರಾಪ್ತಾಂಕಗಳಿವೆ. 20 ರಿಂದ 30 ಅನ್ನುವಂಥ ವರ್ಗಾಂತರದಲ್ಲಿ 7 ಪ್ರಾಪ್ತಾಂಕಗಳಿವೆ. ಹಾಗಾದರೆ 30ಕ್ಕಿಂತ ಕಡಿಮೆ ಅಂತ ಹೇಳಿದಾಗ 5ಕ್ಕೆ 7ನ್ನ ಸೇರಿಸಿ 12 ಪ್ರಾಪ್ತಾಂಕಗಳು 30ಕ್ಕಿಂತ ಕಡಿಮೆ ಇದೆ ಅಂತ ಗೊತ್ತಾಯಿತು. ಹಾಗೆ 30 ರಿಂದ 40ಕ್ಕೆ ಹೋಗೋಣ. ಅಲ್ಲಿ 40ಕ್ಕಿಂತ ಕಡಿಮೆ ಅಂದಾಗ ಎಷ್ಟಾಯಿತು? ಯೋಚನೆ ಸರಿ ಇದೆ. 10ಕ್ಕೆ 12ನ್ನು ಸೇರಿಸಿ ಆಗ ನನಗೆ ಉತ್ತರ 22 ದೊರೀತಾ ಇದೆ. ಮುಂದೆ 40 ರಿಂದ 50 ಅಂದಾಗ 50ಕ್ಕಿಂತ ಕಡಿಮೆ ಇರುವಂತಹ ಪ್ರಾಪ್ತಾಂಕಗಳ ಸಂಖ್ಯೆ ಎಷ್ಟು ಅಂತ ಲೆಕ್ಕಾಚಾರ ಮಾಡಬೇಕಿದೆ. ಸೊ 22ಕ್ಕೆ ಆ 4ನ್ನು ಸೇರಿಸಿ 26 ಸಿಗ್ತಿದೆ. ಹಾಗೆ 50 ರಿಂದ 60ಕ್ಕೆ ಹೋಗೋಣ. ಅಲ್ಲಿ 8 ಪ್ರಾಪ್ತಾಂಕಗಳಿವೆ. ಆದರೆ ನನಗೆ 60ಕ್ಕಿಂತ ಕಡಿಮೆ ಇರುವ ಪ್ರಾಪ್ತಾಂಕಗಳು ಎಷ್ಟು ಅಂತ ಗೊತ್ತಾಗಬೇಕು. ಹಾಗಾದರೆ 26ಕ್ಕೆ 8ನ್ನು ಸೇರಿಸೋಣ. 34 ಪ್ರಾಪ್ತಾಂಕಗಳು 60ಕ್ಕಿಂತ ಕಡಿಮೆ ಇದೆ ಅಂತ ಗೊತ್ತಾಯಿತು. 60 ರಿಂದ 70 ಅಂತ ಹೇಳುವಂಥ ಆ ವರ್ಗಾಂತರದ ಮಿತಿಯಲ್ಲಿ 6 ಪ್ರಾಪ್ತಾಂಕಗಳಿವೆ. ಹಾಗಾದರೆ ನನಗೆ 70ಕ್ಕಿಂತ ಕಡಿಮೆ ಇರುವ ಪ್ರಾಪ್ತಾಂಕಗಳ ಸಂಖ್ಯೆ ಎಷ್ಟು ಅಂತ ಗೊತ್ತಾಗಬೇಕು. ಹಾಗಾದರೆ ಏನು ಮಾಡಬೇಕಿದೆ? ಸರಿಯಾಗಿದೆ, 34ಕ್ಕೆ 6ನ್ನು ಸೇರಿಸಬೇಕು. ಹೌದು, 40 ದೊರೀತಾ ಇದೆ. ನೀವಿಲ್ಲಿ ಆವೃತ್ತಿ ಪಟ್ಟಿರುವಂಥ ಪ್ರತಿಯೊಂದು ಅಂಕಿಯನ್ನು ಕೂಡ್ತಾ ಬನ್ನಿ, ಅಲ್ಲೂ ಕೂಡ ನಿಮಗೆ ಮೊತ್ತ 40 ಆಗಿರುತ್ತೆ. ಈಗಾಗಲೇ ನಾವು ಮಧ್ಯಾಂಕ ಲೆಕ್ಕ ಮಾಡುವಾಗ ಸಂಚಿತ ಆವೃತ್ತಿಯನ್ನು ಬರೆದಿದ್ದೀವಿ ಮಕ್ಕಳೇ. ಸೊ ಕಡಿಮೆ ವಿಧಾನದ ಓಜಿ ರಚನೆ ಮಾಡಲಿಕ್ಕೆ ಸಂಚಿತ ಆವೃತ್ತಿ ಪಟ್ಟಿ ತಯಾರಾಯಿತು.
ಈಗ ನಾವು ಗುರುತಿಸಬೇಕಾದಂತಹ ನಿರ್ದೇಶಾಂಕಗಳು ಯಾವ ರೀತಿ ಬರ್ಕೊಳ್ಬೇಕಾಗತ್ತೆ ಗಮನ ಇಟ್ಟು ನೋಡಿ. ನಾವು ಕಡಿಮೆ ವಿಧಾನದ ಓಜಿ ರಚನೆ ಮಾಡಬೇಕಾದ್ರೆ ಮೇಲ್ಮಿತಿ ಮತ್ತು ಅದರ ಸಂಚಿತ ಆವೃತ್ತಿ ಇದಕ್ಕೆ ಅನುಗುಣವಾಗಿ ನಾವು ರಚನೆಯನ್ನು ಮಾಡ್ತೀವಿ. ಹಾಗಾದರೆ ನಿರ್ದೇಶಾಂಕಗಳನ್ನ ಹೇಗೆ ಬರೀಬೇಕು? ಪ್ರತಿ ವರ್ಗಾಂತರದ ಮೇಲ್ಮಿತಿ ಎಕ್ಸ್ ಅಕ್ಷದ ಮೇಲೆ ಗುರುತಿಸ್ತೇವೆ, ಹಾಗೆ ಅದಕ್ಕೆ ಅನುರೂಪವಾದಂತಹ ಸಂಚಿತ ಆವೃತ್ತಿಯನ್ನು ವೈ ಅಕ್ಷದ ಮೇಲೆ ಗುರುತಿಸ್ತೇವೆ. ಹಾಗಾದರೆ ನಿರ್ದೇಶಾಂಕದಲ್ಲಿ ಮೊದಲನೇ ನಿರ್ದೇಶಾಂಕ ಏನಾಗಿರುತ್ತೆ? 20,5. ಮುಂದೆ 30ಕ್ಕಿಂತ ಕಡಿಮೆ ಅಂತಿರೋದಿಲ್ವಾ? ಹಾಗಾದರೆ ನಿರ್ದೇಶಾಂಕ ಏನಾಗಿರುತ್ತೆ? 30,12. ಮುಂದೆ 40,22. ಹಾಗೆ 50,26. ಹಾಗೆ ಮುಂದೆ 60,34. ಕೊನೆಯದಾಗಿ 70ಕ್ಕೆ 40 ಗುರುತಿಸಬೇಕು. ತಿಳಿತಲ್ಲ? ಸೊ ಈ ನಿರ್ದೇಶಾಂಕಗಳಿಗೆ ನಾವು ನಕ್ಷೆಯನ್ನು ತಯಾರು ಮಾಡಬೇಕು. ಹಾಗಾದರೆ ನಿರ್ದೇಶಾಂಕಗಳನ್ನ ಪಟ್ಟಿ ಮಾಡ್ಕೊಳ್ಳೋಣ, ಕಡಿಮೆ ವಿಧಾನದ ಓಜಿವನ್ನು ರಚನೆ ಮಾಡಲಿಕ್ಕೆ ಪ್ರಯತ್ನ ಪಡೋಣ. ಸೊ ಮೊದಲಿಗೆ ಗ್ರಾಫ್ ಹಾಳೆಯನ್ನು ಪಡ್ಕೊಳ್ಳೋಣ. ಎಕ್ಸ್ ಅಕ್ಷವನ್ನು ಗುರುತಿಸಿ, ವೈ ಅಕ್ಷವನ್ನು ಗುರುತಿಸಿ. ಆ ಎರಡೂ ಅಕ್ಷಗಳು ಸಂಧಿಸುವಂಥ ಬಿಂದು ಏನಂತ ಗುರುತಿಸಬೇಕು? ಅದು ಮೂಲ ಬಿಂದು 0. ಹೌದು. ಮುಂದೆ ಸರಿಯಾದ ಪ್ರಮಾಣಕ್ಕೆ ಅನುಗುಣವಾಗಿ ನಾನು ಎಕ್ಸ್ ಅಕ್ಷದ ಮೇಲೆ ಬಿಂದುಗಳನ್ನು ಹಾಗೆ ವೈ ಅಕ್ಷದ ಮೇಲೆ ಬಿಂದುಗಳನ್ನು ಗುರುತಿಸ್ಕೊಳ್ಬೇಕಾಗತ್ತೆ. ಈಗ ಎಕ್ಸ್ ಅಕ್ಷದ ಮೇಲೆ 1 ಸೆಂಟಿಮೀಟರ್ಗೆ 10 ಮಾನಗಳಂತೆ, ಹಾಗೆ ವೈ ಅಕ್ಷದ ಮೇಲೆ 1 ಸೆಂಟಿಮೀಟರ್ಗೆ 10 ಮಾನಗಳಂತೆ ನಾನು ಬಿಂದುಗಳನ್ನು ಮಾರ್ಕ್ ಮಾಡ್ತಾ ಇದ್ದೀನಿ, ಗುರುತಿಸ್ತಾ ಇದ್ದೇನೆ. 10, 20, 30, 40, 50, 60 ಹೀಗೆ ಗುರುತಿಸ್ತೀವಿ. ಹೌದಾ? ಹಾಗೆ ವೈ ಅಕ್ಷದ ಮೇಲೆ ಕೂಡ 10, 20, 30, 40, 50, 60 ಗುರುತಿಸೋದ್ವಾ? ಸೊ ಈ ಬಿಂದುಗಳೆಲ್ಲ ಗುರುತಿಸಾದ್ಮೇಲೆ ನೋಡಿ, ಗಮನಿಸಿ, ನಾವು ಎಕ್ಸ್ ಅಕ್ಷದ ಮೇಲೆ ಮೇಲ್ಮಿತಿಗಳನ್ನು ಹಾಗೆ ವೈ ಅಕ್ಷದ ಮೇಲೆ ಸಂಚಿತ ಆವೃತ್ತಿಯನ್ನು ನಾವು ಗುರುತಿಸಬೇಕಾಗತ್ತೆ. ಅದನ್ನು ಮಾರ್ಕ್ ಮಾಡ್ಕೊಳ್ಳೋಣ. ಮುಂದೆ ಒಂದೊಂದೇ ನಿರ್ದೇಶಾಂಕಗಳನ್ನು ಸರಿಯಾಗಿ ಗುರುತಿಸ್ತಾ ಹೋಗೋಣ. ನಕ್ಷೆಯ ಮೇಲೆ 20,5. ಎಕ್ಸ್ ಅಕ್ಷದ ಮೇಲೆ 20. ಹೌದಾ? ಅದಕ್ಕೆ ಅನುರೂಪವಾಗಿ ವೈ ಅಕ್ಷಕ್ಕೆ 5 ಅನ್ನುವಂಥ ಬಿಂದು ಎಲ್ಲಿ ಸಿಗುತ್ತೋ ಅಲ್ಲಿ ಗುರುತಿಸಬೇಕಾಗತ್ತೆ. ಸೊ 20,5 ಬಿಂದು ಈಗಾಗಲೇ ನಿಮಗೆ ಗುರುತಿಸೋದು ಗೊತ್ತಿದೆ. ಹಾಗೆ ಗುರುತಿಸ್ತಾ ಹೋಗೋಣ. 20,5 ಗುರುತಿಸಿ ಆಯಿತು. 30,12. ಹಾಗಾದರೆ ಮೊದಲು ಎಕ್ಸ್ ಅಕ್ಷದ ಮೇಲೆ 30 ಇರುವಂಥ ಬಿಂದು ಹತ್ರ ಬನ್ನಿ. ಅಲ್ಲಿಂದ 12 ಅಂದರೆ ಎಕ್ಸ್ ಅಕ್ಷದಿಂದ 12 ಮಾನಗಳಷ್ಟು ದೂರ ಇರುವಂಥ ವೈ ಬಿಂದು ಹತ್ರಕ್ಕೆ ನಾವು ಹೋಗಬೇಕಾಗತ್ತೆ. ಗಮನಿಸಿ. ರೈಟ್. ಮುಂದೆ 40,22. ಹಾಗೆ 50,26. ಮುಂದೆ 60,34. ಸೊ ಕೊನೆಯದಾಗಿ 70ಕ್ಕೆ 40 ಗುರುತಿಸಬೇಕು. ಈ ಎಲ್ಲ ಬಿಂದುಗಳನ್ನು ಸೇರಿಸುವಂತೆ ಅಳತೆ ಪಟ್ಟಿಯನ್ನು ಬಳಸದೆಯೇ, ನೆನಪಿಟ್ಟು, ಅಳತೆ ಪಟ್ಟಿ ಬಳಸ್ಕೋಬಾರ್ದು, ಅಂದರೆ ಸ್ಕೇಲನ್ನು ಬಳಸದೇನೆ ಹಾಗೇ ಬಿಂದುಗಳನ್ನು ಸೇರಿಸಬೇಕು. ಓಕೆ, ಇದಕ್ಕೆ ಫ್ರೀ ಹ್ಯಾಂಡ್ ಕರ್ವ್ ಅಂತ ಕರಿತೀವಿ. ಹಾಗೆ ಗುರುತಿಸಬೇಕಾಗತ್ತೆ. ಸೊ ಹೀಗೆ ದೊರೆತಂಥ ಈ ವಕ್ರರೇಖೆ ನೀವು ನೋಡ್ತಾ ಇದ್ದೀರಿ. ಇದನ್ನು ಸಂಚಿತ ಆವೃತ್ತಿ ರೇಖೆ ಅಥವಾ ಓಜೀವ್ ಅಂತ ಹೇಳಿ ಕರಿತೀವಿ. ಇದು ಕಡಿಮೆ ವಿಧಾನದ ಓಜೀವ್ ಆಗಿರುತ್ತೆ ಮಕ್ಕಳೇ. ತಿಳಿತಲ್ಲ? ಸೊ ಹಾಗಾದರೆ ಬನ್ನಿ, ಇದೇ ಪ್ರಶ್ನೆಗೆ ನಾವು ಅಧಿಕ ವಿಧಾನದ ಓಜೀವ್ನ ರಚನೆ ಮಾಡಿದ್ರೆ ಹೇಗಿರುತ್ತೆ ಅನ್ನೋದನ್ನು ನೋಡ್ಕೊಂಬರೋಣ. ಸೊ ಪ್ರಶ್ನೆಯನ್ನು ಮತ್ತೊಮ್ಮೆ ಬರ್ಕೊಳ್ಳೋಣ. ಅಧಿಕ ವಿಧಾನದ ಓಜೀವ್ನ ರಚನೆ ಮಾಡಬೇಕಿದೆ. ವರ್ಗಾಂತರ ಕೊಟ್ಟಿದ್ದಾರೆ, ಆವೃತ್ತಿಯನ್ನು ಕೊಟ್ಟಿದ್ದಾರೆ. ಈಗ ಪಟ್ಟಿ ಮಾಡ್ಕೊಳ್ಳೋಣ. ಈಗ ತುಂಬ ಇಂಪಾರ್ಟೆಂಟ್ ಸ್ಟೆಪ್ ನೆನ್ಪಿಟ್ಕೊಳ್ಳಿ, ಹಾಗೆ ಗುರುತಿಸ್ಕೊಳ್ಳಿ ಏನದು ಅಂತ. ಅಧಿಕ ವಿಧಾನದ ಓಜೀವನ್ನು ರಚನೆ ಮಾಡ್ತಾ ಇದ್ದೀವಿ. ಸೊ ಹೇಗೆ ಬರಿತೀವಪ್ಪ ನಾವು? ಈಗ ಸಂಚಿತ ಆವೃತ್ತಿಯನ್ನು ಬರೀಬೇಕಿದೆ. ಸಂಚಿತ ಆವೃತ್ತಿಯನ್ನು ಹೇಗೆ ಬರಿತೀವಿ ಅನ್ನೋದನ್ನು ಗಮನಿಸಿ. 60, 60ಕ್ಕಿಂತ ಹೆಚ್ಚು. 60ಕ್ಕಿಂತ ಹೆಚ್ಚಿರುವಂಥದ್ದು ಯಾವುದಾದ್ರು ಸಂಖ್ಯೆಗಳು ಸಿಗುತ್ತೆ ನಮಗೆ? ಪ್ರಾಪ್ತಾಂಕಗಳಿದೆಯಾ? 60 ಮತ್ತು 60ಕ್ಕಿಂತ ಹೆಚ್ಚು ಅಂತ ಹೇಳಿದಾಗ 70ವರೆಗೂ ಅಲ್ಲಿ ಪಟ್ಟಿಯಾಗಿದೆ. ಅದಕ್ಕಿಂತ ಮುಂದೆ ಅಂತ ಹೇಳಿದರೆ ಯಾವುದೂ ಇಲ್ಲ ನಮಗೆ. ಮ್ಯಾಕ್ಸಿಮಮ್ 60ಕ್ಕಿಂತ ಜಾಸ್ತಿ ಅಂತ ಹೇಳಿದರೆ ಸಿಗೋದೆ 6 ಪ್ರಾಪ್ತಾಂಕಗಳು ಮಾತ್ರ. ಹಾಗೆ ಅದರ ಹಿಂದಿನ ವರ್ಗಾಂತರಕ್ಕೆ ಹೋಗೋಣ. ಅಲ್ಲೇನು ಹೇಳ್ತೀವಿ? 50 ಅಥವಾ 50ಕ್ಕಿಂತ ಹೆಚ್ಚು. ನೋಡಿ, 50ಕ್ಕಿಂತ ಹೆಚ್ಚು ಅಂತ ಹೇಳಿದಾಗ ಆ 8 ಮತ್ತು 6 ಎರಡನ್ನೂ ಕೂಡ ಸೇರಿಸಬೇಕಾಗತ್ತೆ. 6ಕ್ಕೆ 8 ಸೇರಿಸಿದ್ರೆ 14 ಆಯಿತು. ಹಾಗಾದರೆ ಅರ್ಥ ಏನು? 14 ಪ್ರಾಪ್ತಾಂಕಗಳು 50ಕ್ಕಿಂತ ಹೆಚ್ಚಿನ ಮೌಲ್ಯವನ್ನು ಹೊಂದಿವೆ. ಮುಂದೆ ಹೋಗೋಣ. 40 ಮತ್ತು 40ಕ್ಕಿಂತ ಹೆಚ್ಚು ಅಂತ ಹೇಳ್ತಿದ್ದಾರೆ. ಹಾಗಾದರೆ ಏನು ಮಾಡಬೇಕೀಗ? ವೆರಿ ಗುಡ್. 14ಕ್ಕೆ 4 ಸೇರಿಸಿ 18 ಆಯಿತು. ಹಾಗಾದರೆ 18 ಪ್ರಾಪ್ತಾಂಕಗಳು 40ಕ್ಕಿಂತ ಹೆಚ್ಚಿನ ಮೌಲ್ಯವನ್ನು ಹೊಂದಿವೆ ಅಂತಾಯಿತು. ಹೌದಾ? ಮುಂದೆ 30 ಅಥವಾ 30ಕ್ಕಿಂತ ಹೆಚ್ಚು ಎಷ್ಟಾಯಿತು?
10ಕ್ಕೆ 18 ಸೇರಿಸಿ 28 ಆಯಿತು. ಅದರರ್ಥ 30ಕ್ಕಿಂತ ಹೆಚ್ಚಿನ ಮೌಲ್ಯವಿರುವ ಪ್ರಾಪ್ತಾಂಕಗಳು 28 ಇದೆ ಅಂತ ಗೊತ್ತಾಗ್ತಿದೆ. ಹಾಗಾದರೆ 20 ಮತ್ತು 30 ನಡುವೆ ಗಮನಿಸಿ, 20ಕ್ಕಿಂತ ಹೆಚ್ಚು ಅಂತ ಹೇಳುವಾಗ 28ಕ್ಕೆ 7 ಸೇರಿಸಿ 35 ಆಯಿತು. ಕೊನೆಯದಾಗಿ 10 ಅಥವಾ 10ಕ್ಕಿಂತ ಹೆಚ್ಚು ಅಂತ ಹೇಳುವಾಗ 35ಕ್ಕೆ 5 ಸೇರಿಸಿ 40 ಪ್ರಾಪ್ತಾಂಕಗಳು 10ಕ್ಕಿಂತ ಹೆಚ್ಚು. ಹೌದಲ್ವ ಮಕ್ಕಳೇ? 10ಕ್ಕಿಂತ ಹೆಚ್ಚಿರೋದು ಎಷ್ಟಿದೆ? 40 ಪ್ರಾಪ್ತಾಂಕಗಳು. ಯಾಕೆಂದರೆ ಅಲ್ಲಿ ಕೆಳಗಡೆ ಪಟ್ಟಿಯಾಗ ಪ್ರತಿಯೊಂದು ಅಂಕಿಯು ಕೂಡ 10ಕ್ಕಿಂತ ದೊಡ್ಡದೆ. ಹಾಗೆ 40 ಪ್ರಾಪ್ತಾಂಕಗಳಿದೆ. ನಾನು ಹೀಗೂ ಮಾಡ್ಬೋದಾಗಿತ್ತು. ಮೇಲೆ 40 ಬರೆದು 40ಕ್ಕೆ 5 ಕಳೆದ್ರೆ 35, 35ರಲ್ಲಿ 7 ಕಳೆದ್ರೆ 28, 28ರಲ್ಲಿ 10 ಕಳೆದ್ರೆ 18, 18ರಲ್ಲಿ 4 ಕಳೆದ್ರೆ 14, 14ರಲ್ಲಿ 8 ಕಳೆದ್ರೆ 6 ಬರುತ್ತೆ. ಹಾಗೆ ಮೇಲಿನ ಬರಿಬೇಕಾದ್ರೆ ನಾನು ಕಳೀತಾ ಬರಬೇಕಾಗಿತ್ತು. ಅದರ ಬದಲಿಗೆ ನಾನೇನು ಮಾಡಿದೆ, ಅಧಿಕ ವಿಧಾನ ಓಜೀವ್ ಅಂತ ಹೇಳುವಾಗ ಕೆಳಗಡೆಯಿಂದ ನಾನು ಸಂಚಿತ ಆವೃತ್ತಿ ಬರಿತಾ ಹೋದರೆ ಸುಲಭ ಆಗುತ್ತೆ ಅಂಥೇಳಿ ನಾನು ಈ ಥರ ಪಟ್ಟಿ ಮಾಡಲಿಕ್ಕೆ ಪ್ರಯತ್ನ ಪಟ್ಟೆ ಮಕ್ಕಳೇ. ತಿಳಿತಲ್ಲ? ರೈಟ್. ಈಗ ನಿರ್ದೇಶಾಂಕಗಳು ಬರೀಬೇಕು. ಹೇಗೆ ಬರಿತೀವಿ? ಅಲ್ಲಿ ನಾವು ಮೇಲ್ಮಿತಿಗಳನ್ನ ಬಳಸ್ಕೊಂಡಿದ್ವಿ. ಇಲ್ಲಿ ನೀವು ಗಮನಿಸಿದ್ರೆ ಎಲ್ಲವೂ ಕೆಳಮಿತಿಗಳಿದೆ. ಹಾಗಾದರೆ ನಿರ್ದೇಶಾಂಕ ಹೇಗಿರುತ್ತಪ್ಪ ಅಂದರೆ ಕೆಳಮಿತಿ x ಅಕ್ಷದ ಮೇಲಿರುತ್ತೆ, ಹಾಗೆ ಅದಕ್ಕೆ ಅನುರೂಪವಾದಂತಹ ಸಂಚಿತ ಆವೃತ್ತಿ y ಅಕ್ಷದ ಮೇಲಿರುತ್ತೆ. ಸೊ 10,40 ಮುಂದೆ 20,35 ಹಾಗೆ 30, 28, 40ಕ್ಕೆ 18, 50ಕ್ಕೆ 14, ಕೊನೆಯದಾಗಿ 60ಕ್ಕೆ 6. ಈ ಇಷ್ಟು ಬಿಂದುಗಳನ್ನ ನಾವೀಗ ನಕ್ಷೆಯ ಮೇಲೆ ಪ್ರತಿನಿಧಿಸಬೇಕಾಗಿದೆ. ಗಮನಿಸಿ, ನಿರ್ದೇಶಾಂಕಗಳನ್ನ ಪಟ್ಟಿ ಮಾಡ್ಕೊಂಡಿದ್ದೇವೆ. ನಕ್ಷೆ ಹಾಳೆಯನ್ನು ಪಡ್ಕೊಳ್ಳೋಣ. x ಅಕ್ಷವನ್ನು ಗುರುತಿಸೋಣ, y ಅಕ್ಷವನ್ನು ಗುರುತಿಸೋಣ. ಅಂದರೆ ಎರಡು ಅಕ್ಷಗಳು ಸಂಧಿಸುವ ಬಿಂದುವನ್ನು 0 ಅಂತ ಹೇಳಿ ಗುರುತಿಸೋಣ. ಸೂಕ್ತ ಪ್ರಮಾಣಕ್ಕನುಸಾರವಾಗಿ x ಅಕ್ಷದ ಮೇಲೆ ಕೆಳಮಿತಿಗಳನ್ನು ಗುರುತಿಸ್ತಾ ಇದ್ದೀನಿ. ಹಾಗೆ ಸೂಕ್ತ ಪ್ರಮಾಣಕ್ಕನುಸಾರವಾಗಿ y ಅಕ್ಷದ ಮೇಲೆ ನಾನು ಸಂಚಿತ ಆವೃತ್ತಿಯನ್ನು ಗುರುತಿಸಲಿಕ್ಕೆ ಸಂಖ್ಯೆಗಳನ್ನ ಗುರುತಿಸಿದ್ದೀನಿ. ಈಗ ಪ್ರತಿಯೊಂದು ನಿರ್ದೇಶಾಂಕ ಬಿಂದುವನ್ನು ನಾನು ಹಾಳೆಯ ಮೇಲೆ ಗುರುತಿಸ್ತಾ ಹೋಗಬೇಕು. ಮೊದಲನೇದಾಗಿ 10ಕ್ಕೆ 40 ಅಂತಿದೆ. x ಅಕ್ಷದ ಮೇಲೆ 10 ಮಾನಗಳಷ್ಟು ದೂರ ಬನ್ನಿ. ಆಯಿತಾ? ಆ ಬಿಂದುಗೆ ಬಂದ ನಂತರ ಅಲ್ಲಿಂದ 40 ಮಾನಗಳಷ್ಟು ದೂರ ಇರುವಂಥ y ಅಕ್ಷದ ಮೇಲಿನ ಬಿಂದುವನ್ನು ಗುರುತಿಸಿ ಮಕ್ಕಳೇ. ನಂತರ 20ಕ್ಕೆ 35 ಇದೆ. ಹಾಗಾದರೆ x ಅಕ್ಷದ ಮೇಲೆ 20 ಅನ್ನೋ ಬಿಂದು ಹತ್ರಕ್ಕೆ ಬನ್ನಿ. ಅಲ್ಲಿಂದ 35 ಮಾನಗಳಷ್ಟು ದೂರ ಇರುವಂಥ y ಅಕ್ಷದ ಮೇಲೆ ಒಂದು ಬಿಂದುವನ್ನು ಗುರುತಿಸಿ. ತಿಳಿತಲ್ಲ? ಸೊ x ಅಕ್ಷದಿಂದ 35 ಮಾನಗಳಷ್ಟು ದೂರ ಇರುವಂಥ ಬಿಂದುವನ್ನು ನಾನು ಗುರುತಿಸಬೇಕಾಗತ್ತೆ. ಹಾಗೆ ಮುಂದೆ ಈ 30,28 ಇದೆ. ಹಾಗಾದರೆ y ಅಕ್ಷದಿಂದ 30 ಮಾನಗಳಷ್ಟು ದೂರ ಇರುವಂಥ ಬಿಂದು x ಅಕ್ಷದ ಮೇಲೆ ಎಲ್ಲಿದೆ ಅಂತ ಗುರುತಿಸ್ಕೊಳ್ಳಿ. ಅಲ್ಲಿಂದ 28 ಮಾನಗಳಷ್ಟು ದೂರ x ಅಕ್ಷದಿಂದ ಇರುವಂಥ ಬಿಂದುವನ್ನು ಗುರುತಿಸಿ. ಅದು 30,28 ಆಗಿರುತ್ತೆ. ಮುಂದೆ ಹಾಗೆ 40,18, ಆನಂತರ 50,14, ಕೊನೆಯದಾಗಿ ಕೊನೆಯ ನಿರ್ದೇಶಾಂಕ 60,6. ಈ ಎಲ್ಲ ಬಿಂದುಗಳನ್ನು ಗುರುತಿಸಿ ಮಕ್ಕಳೇ. ನಿಮಗೆ ಆಗಲೇ ಬಿಂದುಗಳನ್ನು ಗುರುತಿಸೋದನ್ನು 8 ಮತ್ತು 9ನೇ ತರಗತಿಯಲ್ಲಿ ಕಲಿತಿದ್ದೀರಿ, ನೆನಪಿದೆ ಅಂತ ನಾನಾದರೂ ಭಾವಿಸ್ತೇನೆ. ಈಗ ಈ ಬಿಂದುಗಳನ್ನು ನಾನು ಆಗಲೇ ಹೇಳಿದಾಗೆ ಅಳತೆ ಪಟ್ಟಿಯ ಸಹಾಯವಿಲ್ಲದೆಯೇ ಬಿಂದುಗಳನ್ನು ಸೇರಿಸಬೇಕಾಗತ್ತೆ. ಎಲ್ಲ ಬಿಂದುಗಳನ್ನು ಸೇರಿಸಿ ದೊರೆತಂಥ ಈ ವಕ್ರರೇಖೆ ಏನಿದೆಯಲ್ಲ, ಇದನ್ನು ನಾವು ಏನಂತ ಕರಿತೀವಿ? ಅಧಿಕ ವಿಧಾನದ ಓಜೀವ್ ಅಂತ ಕರಿತೀವಿ. ಮಕ್ಕಳೇ, ನೀವು ಗಮನಿಸಿದ್ರೆ ಒಂದೇ ಪ್ರಶ್ನೆಗೆ ನಾವು ಕಡಿಮೆ ವಿಧಾನದ ಓಜೀವ್ ಮತ್ತು ಅಧಿಕ ವಿಧಾನದ ಓಜೀವನ್ನು ರಚನೆ ಮಾಡಿದ್ವಿ. ಎರಡೂ ಓಜೀವ್ಗಳನ್ನು ಒಂದೇ ನಕ್ಷೆ ಮೇಲೆ ತೋರಿಸಿದ್ರೆ ಹೇಗಿರುತ್ತೆ? ಗಮನ ಇಟ್ಟು ನೋಡಿ. ಎರಡೂ ಒಂದೇ ನಕ್ಷೆ ಮೇಲೆ ಗುರುತಿಸ್ತಾ ಇದ್ದೀನಿ. ಅಧಿಕ ವಿಧಾನದ ಓಜೀವ್ ಮತ್ತು ಕಡಿಮೆ ವಿಧಾನದ ಓಜೀವ್. ಏನಾಗ್ತಿದೆ? ಎರಡೂ ಓಜೀವ್ಗಳು ಒಂದು ಬಿಂದು ಸಂಧಿಸ್ತಾ ಇದೆ. ಗಮನಿಸ್ತಾ ಇದ್ದೀರಾ? ಎರಡು ಒಂದನ್ನೊಂದು ಛೇದಿಸ್ತಾ ಇವೆ. ಎಲ್ಲಿ ಛೇದಿಸಿದೆ ಆ ಬಿಂದುವಿನಿಂದ x ಅಕ್ಷಕ್ಕೆ ಒಂದು ಲಂಬವನ್ನು ಎಳೆಯೋಣ. ಅದು ಈಗ x ಅಕ್ಷ ಮೇಲೆ ಒಂದು ಬಿಂದುವಿನಲ್ಲಿ ಸಂಧಿಸ್ತಾ ಇದೆ ಅಲ್ವಾ? ಈ ಬಿಂದು ಗುರುತಿಸ್ಕೊಂಡು ಆಯಿತಾ ಬರೆದ್ರೆ ಅದೇನಪ್ಪ ಅಂತ ಹೇಳಿದ್ರೆ ಅದೇ ಮಧ್ಯಾಂಕ ಆಗಿರುತ್ತೆ ಮಕ್ಕಳೇ. ಹಾಗಾದರೆ ತಿಳಿತಲ್ಲ, ಓಜೀವ್ನ ರಚನೆಯಿಂದ ಏನು ಸುಲಭ ಆಗ್ತಿದೆ ನಮಗೆ? ಸುಲಭವಾಗಿ ಮಧ್ಯಾಂಕವನ್ನು ಗುರುತಿಸಬಹುದು. ನೋಡಿ, ಎರಡೂ ಆಕೃತಿಗಳು ಒಂದನ್ನೊಂದು ಛೇದಿಸಿದಾಗ ಆ ಛೇದನ ಬಿಂದುವಿನಿಂದ ಒಂದು ಲಂಬರೇಖೆಯನ್ನು x ಅಕ್ಷಕ್ಕೆ ಎಳೆದಿದ್ದೇವೆ. ಆ x ಅಕ್ಷದ ಮೇಲೆ ಆ ಬಿಂದು ಏನನ್ನು ಸೂಚಿಸುತ್ತಪ್ಪ ಅಂತ ಹೇಳಿದ್ರೆ ಅದು ಮಧ್ಯಾಂಕ ಆಗಿರುತ್ತೆ. ಹೌದಾ ಸರ್, ಅದು ಮಧ್ಯಾಂಕ ಆಗಿರುತ್ತಾ? ಹೇಗೆ ಸಾಧ್ಯ? ನೋಡೋಣ. ಅದೇ ಪ್ರಶ್ನೆಯನ್ನು ತಗೊಂಡು ನಾವೀಗ ನಾರ್ಮಲ್ ಆಗಿ ಹೇಗೆ ನಾವು ಲೆಕ್ಕಾಚಾರ ಮಾಡಿದ್ವೋ ಆ ಥರ ಮಾಡ್ತಾ ಬರೋಣ. ನೋಡಿ, ಸಂಚಿತ ಆವೃತ್ತಿಯನ್ನು ಬರ್ಕೊಳ್ತಾ ಇದ್ದೇನೆ. ಸಾಮಾನ್ಯವಾಗಿ ನಾವು ಸಂಚಿತ ಆವೃತ್ತಿ ಬರೆಯುವಾಗ
ಕಡಿಮೆ ವಿಧಾನದಲ್ಲಿ ಹೇಗೆ ಬರೆದ್ವೋ ಹಾಗೇ ಬರೆಯೋದು ಸಾಮಾನ್ಯ ಅಂದ್ಕೊಂಡ್ರೆ ನೀವು. ಯಾಕೆ ನಾವು ಮಧ್ಯಾಂಕ ಮಾಡಬೇಕಾದ್ರೆ ಇದೇ ರೀತಿಯಲ್ಲಿ ಸಂಚಿತ ಆವೃತ್ತಿಯನ್ನು ಪಟ್ಟಿ ಮಾಡಿದ್ದೀವಿ. ಈಗ ನೋಡಿ 10ರಿಂದ 20 ಅಂದರೆ 20ಕ್ಕಿಂತ ಕಡಿಮೆ 5 ಆಯಿತು, 30ಕ್ಕಿಂತ ಕಡಿಮೆ 12 ಪ್ರಾಪ್ತಾಂಕಗಳು, 40ಕ್ಕಿಂತ ಕಡಿಮೆ ಗಮನಿಸಿ 22 ಪ್ರಾಪ್ತಾಂಕಗಳು, ಹಾಗೆ ಮುಂದೆ 26 ಪ್ರಾಪ್ತಾಂಕಗಳು, 50ಕ್ಕಿಂತ ಕಡಿಮೆ ಇದೆ. ಮುಂದೆ ಏನು ಮಾಡಬೇಕು? ಮಧ್ಯಾಂಕವಿರುವಂಥ ವರ್ಗಾಂತರವನ್ನು ಗುರುತಿಸಬೇಕು. ಹೌದಲ್ವಾ? ಹೇಗೆ ಗುರುತಿಸ್ತೀವಿ ಅಂತ ಗೊತ್ತಿದೆ ನಿಮಗಾಗಲೇ. 40 ಒಟ್ಟು ಪ್ರಾಪ್ತಾಂಕಗಳ ಸಂಖ್ಯೆ, ಅದನ್ನು ಎಡದ ಭಾಗಿಸಿದ್ರೆ 20ನೇ ಪ್ರಾಪ್ತಾಂಕ ಇರುವಂಥ ವರ್ಗಾಂತರ ಬೇಕು. ಇಲ್ಲಿ 20ನೇ ಪ್ರಾಪ್ತಾಂಕ ಎಲ್ಲಿದೆ? 30 ಮತ್ತು 40 ಅನ್ನುವಂಥ ವರ್ಗಾಂತರದ ಮಿತಿಯಲ್ಲಿ 20ನೇ ಪ್ರಾಪ್ತಾಂಕ ಇದೆ ಅನ್ನೋದು ನಮ್ಗೆ ಗೊತ್ತಾಗ್ತಾ ಇದೆ. ಮಕ್ಕಳೇ, ಈಗ ಇದು ಗೊತ್ತಾದ ಮೇಲೆ ಮುಂದಿನ ಕೆಲಸ ಏನು? ಕೆಲವು ಚರಾಕ್ಷರನ ಗುರುತಿಸಬೇಕಾಗತ್ತೆ. ಯಾವ್ಯಾವುದೆಲ್ಲ ಬೇಕಾಗತ್ತೆ ಅದನ್ನೆಲ್ಲ ಗುರುತಿಸ್ತಾ ಹೋಗೋಣ. ನಮಗೆ ಮೊದಲಿಗೆ ಸೂತ್ರ ಬರ್ಕೊಂಡ್ಬಿಡೋಣ. ಎಲ್ ಪ್ಲಸ್ n/2 ಮೈನಸ್ FC/FM ಇಂಟು H. ಈಗ ಎಲ್ ಅಂತ ಹೇಳಿದ್ರೆ ಬೆಲೆ ಬೇಕು, ಅದಕ್ಕೆ ಮೊದಲು ಇವೆಲ್ಲ ಪಟ್ಟಿಯನ್ನು ತಯಾರು ಮಾಡ್ಕೊಂಡಿದ್ದನ್ನು ಮತ್ತೆ ಬರ್ಕೊಂಡ್ಬಿಡೋಣ. ಎಲ್ ಅಂತ ಹೇಳಿದ್ರೆ ನೈಜ ಕೆಳಮಿತಿ, ವರ್ಗಾಂತರವನ್ನು ಗುರುತಿಸ್ಕೊಳ್ಳಿ ಮೊದಲು. ಇದು ಮಧ್ಯಾಂಕದ ವರ್ಗಾಂತರ, ಇದರ ಕೆಳಮಿತಿ ಎಷ್ಟಿದೆ? ಎಸ್ 30. ಎಲ್ ಅಂದರೆ 30 ಆಯಿತು. FC ಅಂತ ಹೇಳಿದ್ರೆ 12, FM ಅಂತ ಹೇಳಿದ್ರೆ 10 ಆಯಿತು, ಎನ್ ಅಂತ ಹೇಳಿದ್ರೆ 40 ಆಯಿತು, H ಅಂದರೆ ನಮಗೆ ಈಗಾಗಲೇ ಗೊತ್ತು ಅದು ವರ್ಗಾಂತರದ ಗಾತ್ರ. ಇಲ್ಲಿ 40ರಲ್ಲಿ 30ನ್ನು ಕಳೆದ್ರೆ 10 ಬರ್ತಾ ಇದೆ, ಅದು ವರ್ಗಾಂತರದ ಗಾತ್ರ ಆಗಿದೆ ಮಕ್ಕಳೇ. ಸೊ ಎಲ್ಲ ಬೆಲೆಗಳು ಬರ್ಕೊಂಡ್ವಿ. ಮುಂದಿನ ಕೆಲಸ ಏನು? ಇದನ್ನು ಸೂತ್ರದಲ್ಲಿ ಆದೇಶ ಮಾಡಬೇಕು. ಸೂತ್ರ ಬರ್ಕೊಳ್ಳೋಣ, ಇದಕ್ಕೆ ಬೆಲೆಗಳನ್ನು ಆದೇಶ ಮಾಡೋಣ. ಇಲ್ಲಿ ಎಲ್ ಅಂತ ಹೇಳಿದ್ರೆ 30 ಅಂತ ಗುರುತಿಸ್ಕೊಂಡಿದ್ವಿ. n/2 ಅಂತ ಹೇಳಿದಾಗ ಎನ್ ಅಂದರೆ 40, ಸೊ 40/2 ಮೈನಸ್ FC ಅಂತ ಹೇಳಿದ್ರೆ 12 ಆಗಿತ್ತು, FM ಅಂತ ಹೇಳಿದ್ರೆ 10 ಇಂಟು H ಅಂತ ಹೇಳಿದಾಗ ಅದು ಕೂಡ ವರ್ಗಾಂತರದ ಗಾತ್ರ 10 ಇದೆ, 10 ಬರ್ಕೊಳ್ಳೋಣ. ಈಗ ನಿಧಾನವಾಗಿ ಆವರಣದ ಸಂಖ್ಯೆಗಳನ್ನ ಸಿಂಪ್ಲಿಫೈ ಮಾಡೋಕ್ಕೆ ಪ್ರಯತ್ನ ಪಡೋಣ. ಬರೆಯೋಣ ಬೆಲೆಗಳನ್ನ. 30 ಪ್ಲಸ್ 20 ಆಗುತ್ತೆ, ಮೈನಸ್ 12 ಕರೆಕ್ಟಾ? ಎಸ್. ಮುಂದೆ ಅಲ್ಲಿ 10 ಅಂದರೆ 10 ಭಾಗ ಆಯಿತು. ಮುಂದೆ ನೋಡೋಣ, 30 ಪ್ಲಸ್ 8 ಆಯಿತು. ಹಾಗಾದರೆ 30 ಪ್ಲಸ್ 8 ಎಷ್ಟು? 38 ಆಯಿತು. ಹಾಗಾದರೆ ಮಧ್ಯಾಂಕ ಎಷ್ಟು? 38. ನಕ್ಷೆಯಲ್ಲಿ ಎಷ್ಟು ಸಿಕ್ತು ನಮಗೆ? 38 ದೊರೆಯಿತು ಅಲ್ವಾ ಮಕ್ಕಳೇ? ಸೊ ಹಾಗಾದರೆ ನಕ್ಷೆ ಮೂಲಕ ಮಧ್ಯಾಂಕವನ್ನೇ ಸುಲಭವಾಗಿ ಲೆಕ್ಕ ಹಾಕ್ಬೋದಲ್ಲ? ಎಸ್. ಹಾಗಾದರೆ ಇನ್ನೊಂದು ಪ್ರಶ್ನೆ ನೋಡ್ಕೊಂಬರೋಣ. ಪ್ರಶ್ನೆಯನ್ನು ಗಮನಿಸಿ. ಒಂದು ತರಗತಿಯ 35 ವಿದ್ಯಾರ್ಥಿಗಳ ತೂಕಗಳನ್ನು ಕೊಟ್ಟಿದ್ದಾರೆ. ವೈದ್ಯಕೀಯ ತಪಾಸಣೆ ನಡೆದ ಸಂದರ್ಭದಲ್ಲಿ ಏನು ರೆಕಾರ್ಡ್ ಮಾಡಿದ್ರು ಆ ಬೆಲೆಗಳನ್ನು ಕೊಟ್ಟಿದ್ದಾರೆ ನಮಗೆ. ಅದನ್ನು ಬಳಸ್ಕೊಂಡು ಕಡಿಮೆ ವಿಧಾನದ ಓಜಿವನ್ನು ರಚನೆ ಮಾಡಿ ಅಂತ ಕೊಟ್ಟಿದ್ದಾರೆ. ಪ್ರಶ್ನೆಯನ್ನು ಸರಿಯಾಗಿ ಗಮನಿಸಿ ಮಕ್ಕಳೇ. ತೂಕಗಳು ಮತ್ತು ವಿದ್ಯಾರ್ಥಿಗಳ ಸಂಖ್ಯೆ ಕೊಟ್ಟಿದ್ದಾರೆ. 38ಕ್ಕಿಂತ ಕಡಿಮೆ ಇರುವಾಗೆ ಯಾವ ಮಕ್ಕಳು ಇಲ್ಲ. ಅದು 40ಕ್ಕಿಂತ ಕಡಿಮೆ ಎಷ್ಟು ಮಕ್ಕಳಿದ್ದಾರೆ? 3 ಮಕ್ಕಳಿದ್ದಾರೆ. 42ಕ್ಕಿಂತ ಕಡಿಮೆ ಎಷ್ಟು ಮಕ್ಕಳಿದ್ದಾರೆ? 5 ಮಕ್ಕಳಿದ್ದಾರೆ. 44ಕ್ಕಿಂತ ಕಡಿಮೆ 9 ಮಕ್ಕಳಿದ್ದಾರೆ. 46ಕ್ಕಿಂತ ಕಡಿಮೆ ಅಂತ ಹೇಳುವಾಗ 14 ಮಕ್ಕಳು. 48ಕ್ಕಿಂತ ಕಡಿಮೆ 28 ಮಕ್ಕಳಿದ್ದಾರೆ. ಹಾಗೆ 50ಕ್ಕಿಂತ ಕಡಿಮೆ 32 ಮಕ್ಕಳು. ಹಾಗೆ 52ಕ್ಕಿಂತ ಕಡಿಮೆ ಅಂತ ಹೇಳುವಾಗ 35 ಮಕ್ಕಳಿದ್ದಾರೆ ಮಕ್ಕಳೇ. ಗಮನಿಸಿದ್ರೆ ಏನು ವಿಶೇಷ ಇದೆ ಲೆಕ್ಕದಲ್ಲಿ ಅಂತ ಹೇಳಿ? ಈ ಲೆಕ್ಕದಲ್ಲಿ ನಮಗೆ ವರ್ಗಾಂತರಗಳನ್ನ ಕೊಡಲಿಲ್ಲ, ಬದಲಿಗೆ ನೇರವಾಗಿ ಆವೃತ್ತಿಯನ್ನು ಕೊಡದೆ ಸಂಚಿತ ಆವೃತ್ತಿ ರೂಪದಲ್ಲೇ ಪಟ್ಟಿ ಮಾಡಿ ಆಗಿದೆ. ಗಮನಿಸಿದ್ರೆ ಅದನ್ನು ನೋಡಿ, ನಾವು ಆವಾಗಲೇ ವರ್ಗಾಂತರ ಕೊಟ್ಟಿದ್ದಾಗ ನಾನು ಈ ಥರ ಬರೆದು ಸಂಚಿತ ಆವೃತ್ತಿ ಬರಿತಾ ಇದ್ದೆ. ಈಗ ಅಲ್ಲಿ ಕೊಟ್ಟಿರುವಂಥ ವಿದ್ಯಾರ್ಥಿಗಳ ಸಂಖ್ಯೆ ಏನನ್ನು ಸೂಚಿಸಿದೆ? ಅದು ಸಂಚಿತ ಆವೃತ್ತಿಯನ್ನು ಸೂಚಿಸ್ತಾ ಇದೆ. ನಾವು ಮತ್ತೊಮ್ಮೆ ಸಂಚಿತ ಆವೃತ್ತಿಯನ್ನು ಲೆಕ್ಕ ಮಾಡುವಂಥ ಶ್ರಮ ಇಲ್ಲ. ನೇರವಾಗಿ ನೋಡಿ, ಗಮನಿಸಿ. ಈಗ 38ಕ್ಕಿಂತ ಕಡಿಮೆ 0 ವಿದ್ಯಾರ್ಥಿಗಳಿದ್ದಾರೆ. ಹಾಗಾದರೆ ಅದು ನಿರ್ದೇಶಾಂಕ ನೇರವಾಗಿ ಬರಿಬೋದಲ್ಲ ನಾನೀಗ? 38,0. 40ಕ್ಕಿಂತ ಕಡಿಮೆ 3 ವಿದ್ಯಾರ್ಥಿಗಳಿದ್ದಾರೆ. ಹಾಗಾದ್ರೆ ಅರ್ಥ 40,3 ಅದರ ನಿರ್ದೇಶಾಂಕ ಆಗಿರುತ್ತೆ. ನೋಡಿ, ಇಲ್ಲಿ ನಾವು ಮತ್ತೆ ಸಂಚಿತ ಆವೃತ್ತಿನ ಲೆಕ್ಕ ಹಾಕ್ತಿಲ್ಲ. ಯಾಕೆ? 35 ವಿದ್ಯಾರ್ಥಿಗಳು ಅಂತ ಮೊದಲೇ ಪ್ರಶ್ನೆ ಹೇಳಿದ್ದಾರೆ. ನನಗೆ ಒಟ್ಟು ವಿದ್ಯಾರ್ಥಿಗಳ ಸಂಖ್ಯೆ ನೋಡಿ, ಗಮನಿಸಿ. 52ಕ್ಕಿಂತ ಕಡಿಮೆ 35 ವಿದ್ಯಾರ್ಥಿಗಳಿದೆ ಅಂತ ಗೊತ್ತಾಗ್ತಿದೆ. ಹಾಗಾದರೆ ನೇರವಾಗಿ ಅವರು ನಮಗೆ ಸಂಚಿತ ಆವೃತ್ತಿಯನ್ನೇ ಕೊಟ್ಟಿದ್ದಾರೆ. ನಾವು ಮತ್ತೆ ಸಂಚಿತ ಆವೃತ್ತಿಯನ್ನು ಪಟ್ಟಿ ಮಾಡುವಂಥ ಗೋಜಿಲ್ಲ. ಸೊ ನೇರವಾಗಿ ನಾವು ನಿರ್ದೇಶಾಂಕಗಳನ್ನ ಪ್ರತಿಯೊಂದರದ್ದು ಕೆಳಮಿತಿ ಮತ್ತು ಅದರ ಅನುರೂಪವಾದಂಥ ಸಂಚಿತ ಆವೃತ್ತಿಯನ್ನು ಪಟ್ಟಿ ಮಾಡಿದ್ರೆ ಮುಗಿತಾ ಹೋಯಿತು. ಎಲ್ಲ ನಿರ್ದೇಶಾಂಕಗಳು ನಮ್ಗೆ ಸಿಗುತ್ತೆ. ಸೊ ಮುಂದಿನ ಕೆಲಸ ಏನು? ಎಲ್ಲ ನಿರ್ದೇಶಾಂಕಗಳು ಸಿಕ್ಕಿದೆ. ಇದನ್ನು ಬಳಸ್ಕೊಂಡು ನಕ್ಷೆಯನ್ನು ರಚನೆ ಮಾಡೋಣ. ಅಕ್ಷರಗಳನ್ನು ಗುರುತಿಸಿದ್ದೀನಿ, ಮೂಲಬಿಂದು ಗುರುತಿಸಿದ್ದೇನೆ. ಇಲ್ಲಿ ಸೂಕ್ತ ಪ್ರಮಾಣಕ್ಕೆ ಅನುಸಾರವಾಗಿ ನಾವೀಗ ಎಕ್ಸ್ ಮತ್ತು ವೈ ಎಕ್ಸ್ ಮೇಲೆ ಬಿಂದುಗಳನ್ನು ಗುರುತಿಸಬೇಕಾಗತ್ತೆ. ಹಾಗಾಗಿ ಗಮನಿಸಿ, ಅಲ್ಲೊಂದು ಕಿಂಕ್ ಮಾರ್ಕ್ ಹಾಕ್ತಾ ಇದ್ದೀನಿ. ಯಾಕೆಂದರೆ ನಾನು ನೇರವಾಗಿ 0ಯಿಂದ ಪ್ರಾರಂಭ ಮಾಡ್ತಾ ಇಲ್ಲ, ನೇರವಾಗಿ ನಾನು 38ರಿಂದ ಪ್ರಾರಂಭ ಮಾಡ್ತಾ ಇದ್ದೀನಿ. ಸೊ 0ಯಿಂದ
ನಾನು ಪ್ರಾರಂಭ ಮಾಡದೇ ಇರೋ ಕಾರಣಕ್ಕೆ ಮೊದಲಿಗೆ ಅಲ್ಲೊಂದು ಜಾಗಡ್ ಲೈನ್, ಅಂಕು ಡೊಂಕು ರೇಖೆ, ಕಿಂಕ್ ಮಾರ್ಕನ್ನು ಹಾಕೋದನ್ನು ಗಮನಿಸಬೇಕು, ಹಾಕಬೇಕು ಕೂಡ. ಸೊ 38 ಆದಮೇಲೆ 40, 42, 44, 46 ಹೀಗೆ ಎಲ್ಲ ಮೇಲ್ಮಿತಿಗಳನ್ನು ಅಲ್ಲಿ ಪಟ್ಟಿ ಮಾಡ್ತಾ ಹೋಗಬೇಕು. ಇವೆಲ್ಲ ಮೇಲ್ಮಿತಿ ರೂಪದಲ್ಲೇ ಕೊಟ್ಟಿದ್ದಾರೆ ಅವರು, ಆಯಿತಾ? ಇವೆಲ್ಲ ಮೇಲ್ಮಿತಿಗಳಾಯಿತು. ಹಾಗೆ ವೈ ಅಕ್ಷದ ಮೇಲೆ ಪ್ರತಿ 1 ಸೆಂಟಿಮೀಟರ್ಗೆ 5 ಮಾನಗಳಂತೆ ನಾನು ಬಿಂದುಗಳನ್ನು ಗುರುತಿಸ್ತಾ ಇದ್ದೇನೆ. ರೈಟ್, ತಿಳಿತಲ್ಲ? ಸೊ ವೈ ಅಕ್ಷದ ಮೇಲೆ ಸಂಚಿತ ಆವೃತ್ತಿ ಇದೆ, ಎಕ್ಸ್ ಅಕ್ಷದ ಮೇಲೆ ಮೇಲ್ಮಿತಿಗಳಿದೆ. ಈಗ ಬಿಂದುಗಳನ್ನು ಗುರುತಿಸ್ತೀರಾ? 38ಕ್ಕೆ 0. ಸೊ ಹಾಗಾದ್ರೆ ಏನು ಮಾಡಬೇಕು? ಅದನ್ನು ಎಕ್ಸ್ ಅಕ್ಷದ ಮೇಲೆ ಗುರುತಿಸಬೇಕು. ಎಕ್ಸ್ ಅಂದರೆ 38, ವೈ ಅಂದರೆ 0. ಹಾಗಾದರೆ ಎಕ್ಸ್ ಅಕ್ಷದ ಮೇಲೆ ಬಿಂದು ಇರುತ್ತೆ. 40ಕ್ಕೆ 3, ರೈಟ್, 40ಕ್ಕೆ 3 ಗುರುತಿಸಿದ್ವಿ. 42ಕ್ಕೆ 5, ಹಾಗೆ 44ಕ್ಕೆ 9 ಗುರುತಿಸಿ. 46, 14 ಬಿಂದುವನ್ನು ಗುರುತಿಸಿ. 48, 28 ಬಿಂದುವನ್ನು ಗುರುತಿಸಿ. 50, 32 ಆ ಬಿಂದುವನ್ನು ಗುರುತಿಸ್ಕೊಳ್ಳಿ. ಕೊನೆಯದಾಗಿ 52ಕ್ಕೆ 35 ಈ ಬಿಂದುವನ್ನು ಕೂಡ ಗುರುತಿಸ್ಕೊಳ್ಳಿ. ಸೊ ಇದಾದಮೇಲೆ ನಂತರ ಕೆಲಸ ಏನು? ಈ ಎಲ್ಲ ಬಿಂದುಗಳನ್ನು ಒಂದು ರೇಖೆಯಿಂದ ಜೋಡಿಸ್ಬೇಕಾಗತ್ತೆ. ಇದಕ್ಕೆ ಅಳತೆ ಪಟ್ಟಿ ಬಳಸ್ಕೊಳ್ಬಾರ್ದು ಅಂತ ಹೇಳಿದೆ, ಹೌದಲ್ಲ? ಹೀಗೆ ದೊರೆತಂತಹ ಈ ಒಂದು ವಕ್ರರೇಖೆ ಇದೆ, ಇದನ್ನು ನಾವು ಸಂಚಿತ ಆವೃತ್ತಿ ರೇಖೆ ಅಥವಾ ಕಡಿಮೆ ವಿಧಾನದ OG ಅಂತ ಹೇಳಿ ಕರಿತೀವಿ ಮಕ್ಕಳೇ. ನಂಗೆ ಗೊತ್ತಾಯಿತು ನಿಮ್ಮ ಮನಸ್ಸಲ್ಲಿ ಏನು ಪ್ರಶ್ನೆ ಬರ್ತಿದೆ ಅಂತ. ಸರ್, ಒಂದೇ ಒಂದು ಆವೃತ್ತಿ ರೇಖೆ ಹಾಕಿದ್ರೆ ಮಧ್ಯಾಂಕ ಕಂಡುಹಿಡಿಯೋಕ್ಕಾಗಲ್ವಾ ಅಂತ ಅನಿಸ್ತಾ ಇದೆಯಾ? ಕಂಡುಹಿಡಿಬಹುದು. ಒಂದೇ OG ಹಾಕಿದ್ರೂ ಕೂಡ ಮಧ್ಯಾಂಕವನ್ನು ಲೆಕ್ಕ ಮಾಡಬಹುದು. ಹೇಗೆ ಲೆಕ್ಕ ಮಾಡೋದು ಗಮನಿಸಿ. ಮೊದಲಿಗೆ n/2 ಎಷ್ಟಾಗುತ್ತೆ ಲೆಕ್ಕ ಮಾಡಿ. n/2 ಅಂತ ಹೇಳಿದ್ರೆ ಒಟ್ಟು ಪ್ರಾಪ್ತಾಂಕಗಳ ಸಂಖ್ಯೆ, ಆವೃತ್ತಿಯ ಮೊತ್ತ. ಅದನ್ನು 2ರಿಂದ ಭಾಗಿಸ್ಕೊಳ್ಳಿ, ಮಧ್ಯದ ಬೆಲೆ ಸಿಗುತ್ತೆ. ಸೊ 35ನ 2ರಿಂದ ಭಾಗಿಸಿದ್ರೆ 17.5 ಬಂತು. ಹಾಗಾದರೆ ವೈ ಅಕ್ಷದ ಮೇಲೆ 17.5 ಅನ್ನುವಂಥ ಬಿಂದು ಎಲ್ಲಿದೆ ಅಂತ ಗುರುತು ಮಾಡ್ಕೊಳ್ಳಿ. ಆ ಬಿಂದುವಿನಿಂದ ಒಂದು ರೇಖೆಯನ್ನು, ಸರಳ ರೇಖೆಯನ್ನು OG ಕಡೆಗೆ ಡ್ರಾ ಮಾಡಿ. ಎಸ್, ಅಲ್ಲಿಂದ ಅಂದರೆ ಈಗ ಎಲ್ಲಿ ಆ ಸರಳ ರೇಖೆ ಮತ್ತು ಆ ವಕ್ರರೇಖೆ ಎರಡು ಸಂಧಿಸ್ತಾ ಇದೆಯೋ ಆ ಬಿಂದುವಿನಿಂದ ಒಂದು ಲಂಬ ರೇಖೆಯನ್ನು ಎಕ್ಸ್ ಅಕ್ಷಕ್ಕೆ ಗುರುತು ಮಾಡಿ. ಈಗ ಎಕ್ಸ್ ಅಕ್ಷದ ಮೇಲೆ ಆ ಬಿಂದು ಏನನ್ನು ಪ್ರತಿನಿಧಿಸ್ತಾ ಇದೆಯೋ ಆ ಬಿಂದುವೇ ಮಧ್ಯಾಂಕ ಆಗಿರುತ್ತೆ ಮಕ್ಕಳೇ. ತಿಳಿತಾ? ರೈಟ್, ಇಲ್ಲಿ ಮಧ್ಯಾಂಕ 46.8 ಆಗಿದೆ. ಯಾಕೆಂದರೆ ಪ್ರತಿ ವರ್ಗಾಂತ ಅಂದರೆ 46, 48ಕ್ಕೆ 2 ಮಾನಗಳಷ್ಟು ವ್ಯತ್ಯಾಸ ಇದೆ. ಹಾಗಾದರೆ ಪ್ರತಿಯೊಂದು ಮಿಲಿಮೀಟರ್ ಲೈನ್ ಏನಿದೆ ಅಲ್ಲಿ ಅದು 0.2 ಅನ್ನು ರೆಪ್ರೆಸೆಂಟ್ ಮಾಡುತ್ತೆ. ಸೊ 0.2 × 4 × 0.8 ಆಯಿತು. 0.2 × 4 ಸಲ ಅಲ್ಲಿ 4ನೇ ಗೆರೆಗಿದೆ. 46 ಆದಮೇಲೆ 4ನೇ ಗೆರೆ ಅಲ್ಲಿ ಸಂಧಿಸ್ತಾ ಇದೆ. ಹಾಗಾದರೆ 0.2 × 4 ಅಂತ ಹೇಳಿದ್ರೆ 0.8 ಆಯಿತು. 46ಕ್ಕೆ 0.8 ಸೇರಿಸಿದ್ರೆ 46.8 ಆಗಿರೋದನ್ನು ಗಮನಿಸಬಹುದು. ಸೊ ಹಾಗಾದರೆ ಈ ಒಂದು ಪ್ರಶ್ನೆಗೆ ಮಧ್ಯಾಂಕ ಬೇಕು ಅಂತ ಹೇಳಿದ್ರೆ ಏನು ಮಾಡಬೇಕು? n/2ನ ಗುರುತಿಸಬೇಕು. ಆ ಬಿಂದುವಿನಿಂದ ಒಂದು ಲಂಬ ರೇಖೆಯನ್ನು ಎಕ್ಸ್ ಅಕ್ಷದ ಕಡೆಗೆ ಎಳೆದ್ರೆ ಎಕ್ಸ್ ಅಕ್ಷದ ಮೇಲೆ ನನಗೆ ಅದರ ಮಧ್ಯಾಂಕ ಸಿಗುತ್ತೆ ಮಕ್ಕಳೇ. ತಿಳಿತಲ್ಲ? ಸೊ ಇವತ್ತಿನ ದಿನ ನಾವು OGವನ್ನು ರಚನೆ ಮಾಡೋದು ಹೇಗೆ, 2 ವಿಧಾನದ OGವನ್ನು ಕಲ್ತ್ಕೊಂಡ್ವಿ, ಅದ್ರ ಜೊತೆಗೆ ಮಧ್ಯಾಂಕವನ್ನು ಲೆಕ್ಕ ಮಾಡೋದು ಕೂಡ ಕಲ್ತ್ಕೊಂಡಿದ್ದೀವಿ. ಸೊ ಇಷ್ಟೆಲ್ಲ ಪ್ರಶ್ನೆಗಳಿಗೆ ಉತ್ತರಗಳನ್ನು ಬರಲಿಕ್ಕೆ ನೀವು ತಯಾರಿದ್ದೀರಾ ಅಂತ ನನಗಾದರೂ ಅನಿಸುತ್ತೆ. ಹಾಗಾದರೆ ಹೋಮ್ವರ್ಕ್ ಮಾಡ್ಬೋದಲ್ಲ? ಸೊ ಗೃಹ ಕಾರ್ಯ ಅಭ್ಯಾಸ 13.4ರಲ್ಲಿನ ಉಳಿದ ಲೆಕ್ಕಗಳನ್ನು ಬಿಡಿಸಲಿಕ್ಕೆ ಪ್ರಯತ್ನ ಪಡಿ. ಸೊ ಇಲ್ಲಿಗೆ ಸಂಖ್ಯಾಶಾಸ್ತ್ರದ 4 ಅವಧಿಗಳು ಸಂಪೂರ್ಣ ಆಗಿದೆ. ತಮ್ಮೆಲ್ಲರಿಗೂ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಥ್ಯಾಂಕ್ ಯು.